ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸ್ಮಿತಾ ಹೊಸ್ತುರ್ಗ ಯೂಟ್ಯೂಬ್ ಚಾನಲ್. ನಾನಿವತ್ತು ಒಂದು ಹೆಲ್ದಿಯಾಗಿರೋ ರೆಸಿಪಿ ತೋರಿಸ್ತಾ ಇದ್ದೀನಿ. ಹೆಲ್ದಿಯಾಗಿರೋ ಸ್ವೀಟ್ ಅಂತಲೇ ಹೇಳ್ಬೋದು. ಹೆಸರುಬೇಳೆ ಮತ್ತು ಸಬ್ಬಕ್ಕಿನ ಹಾಕಿಬಿಟ್ಟು ಪಾಯಸ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ಬೆಲ್ಲ ಹಾಕಿ ಮಾಡೋದ್ರಿಂದ ಹೆಲ್ದಿಯಾಗೂ ಕೂಡ ಇರುತ್ತೆ. ಸೊ ಲೇಟ್ ಮಾಡೋದು ಬೇಡ, ವೀಡಿಯೋನ ಇವಾಗ ಸ್ಟಾರ್ಟ್ ಮಾಡ್ಕೊಂಡು ಬರೋಣ. ಮೊದಲಿಗೆ ನಾನಿಲ್ಲಿ ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ. ಕುಕ್ಕರಲ್ಲೇ ಬೇಯಿಸ್ಕೊಳ್ತೀನಿ. ನಾನು ಇಲ್ಲಿ ಸಬ್ಬಕ್ಕಿ ಏನು ನೆನೆಸಿಟ್ಟಿಲ್ಲ, ಹಾಗಾಗಿ ಬೇಗ ಆಗಬೇಕು ಅಂದರೆ ಕುಕ್ಕರಲ್ಲೇ ಬೇಯಿಸ್ಕೊಳ್ಬೇಕು. ನೀವೇನಾದರೂ ಪಾತ್ರೆಯಲ್ಲಿ ಮಾಡ್ಕೊಳ್ಳೋದಾದರೆ ಸಬ್ಬಕ್ಕಿನ ಮುಂಚೆನೇ ನೆನೆಸಿಟ್ಕೋಬೇಕು. ಸೊ ನಾನು ಹಾಗೆ ಡೈರೆಕ್ಟಾಗಿ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಕಪ್ಪಷ್ಟು ಹೆಸರು ಬೇಳೆ ತೊಗೊಂಡಿದ್ದೀನಿ. ಬರೀ ಹೆಸರು ಬೇಳೆ ಪಾಯಸ ಮಾಡ್ಕೊಳ್ಳೋದಕ್ಕಿಂತ ಈ ರೀತಿ ಸಬ್ಬಕ್ಕಿನೂ ಹಾಕಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ 1/4 ಕಪ್ಪಷ್ಟು ಸಬ್ಬಕ್ಕಿ ತೊಗೊಂಡಿದ್ದೀನಿ. ಅರ್ಧ ಕಪ್ ಹೆಸರು ಬೇಳೆಗೆ 1/4 ಕಪ್ಪಷ್ಟು ಸಬ್ಬಕ್ಕಿ ತೊಗೊಂಡಿದ್ದೀನಿ. ಒಂದ್ಸರಿ ನೀರಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ಇದಕ್ಕೆ ಮತ್ತೆ 2 ಕಪ್ ನೀರನ್ನು ಸೇರಿಸ್ಕೊಂಡು ಒಂದ್ಸರಿ ಎಲ್ಲದನ್ನು ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 2 ವಿಸಲ್ ಕೂಗಿಸ್ಕೊಳ್ತೀನಿ. ನೀವು ಪಾತ್ರೆಯಲ್ಲಿ ಮಾಡ್ಕೊಳ್ಳೋದಾದರೆ ಮುಂಚೆನೇ ಹೇಳ್ದಾಗೆ ಸಬ್ಬಕ್ಕಿನ ನೆನೆಸಿಡಬೇಕು. ಸೊ ಇವಾಗ ಅದು ಕುಕ್ಕರ್ ವಿಸಲ್ ಆಗೋ ಅಷ್ಟರೊಳಗೆ ನಾನಿಲ್ಲಿ ಕಾಯಿ ಹಾಲು ಕೂಡ ರೆಡಿ ಮಾಡ್ಕೊಂಡು ಬಿಡೋಣ. ಕಾಯಿನ ಹಾಗೆ ಎಪ್ಕೊಳ್ತಾ ಇದ್ದೀನಿ. ತುರ್ಕೊಂಡು ಮಾಡೋಕ್ಕೆ ಟೈಮ್ ಆಗುತ್ತೆ. ಈ ರೀತಿ ಎಪ್ ಮಾಡೋದ್ರಿಂದ ಕಾಯಿ ಹಾಲನ್ನ ಬೇಗ ತಗೊಳ್ಬೋದು. ಸೊ ನಾನು ಹಾಗಾಗಿ ಹಾಗೆ ಎಪ್ಕೊಳ್ತಿದ್ದೀನಿ. ಒಂದು 5-6 ಚಮಚದಷ್ಟು ತೆಂಗಿನಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಫಸ್ಟು ರುಬ್ಕೊಳ್ತೀನಿ. ನೀರು ಹಾಕೋದಕ್ಕೂ ಮುಂಚೆ ಒಂದ್ಸರಿ ಕಾಯಿನ ರುಬ್ಕೊಳ್ಬೇಕು. ಈ ರೀತಿ ಒಂದ್ಸರಿ ರುಬ್ಬಿದ ನಂತರ ನೀವು ನೀರನ್ನು ಹಾಕ್ಕೊಳ್ಬೇಕು, ಇಲ್ಲಾಂದರೆ ಸಿಡಿದ್ಬಿಡುತ್ತೆ. ಯಾಕಂದರೆ ನಾವು ತುರಿದ್ಬಿಟ್ಟು ಹಾಕಿಲ್ಲ, ಹಾಗೆ ಪೀಸ್ ಮಾಡಿ ಹಾಕ್ಕೊಂಡಿರೋದ್ರಿಂದ. ಹಾಗಾಗಿ ಒಂದ್ಸರಿ ಈ ರೀತಿ ಕಾಯಿನ ಹಾಗೆ ನೀರು ಹಾಕದೆ ರುಬ್ಕೊಂಡು ಆಮೇಲೆ ನೀರು ಹಾಕ್ಕೊಳ್ಬೇಕು. ನಾನಿಲ್ಲಿ 1 ಲೋಟ ಅಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಕಾಯಿ ಹಾಲು ನಮಗೆ 1 ಲೋಟದಷ್ಟು ಬೇಕಾಗುತ್ತೆ. ಸೊ ಅದಕ್ಕೆ ನಾನು ಅಲ್ಲಿಗೆ ಸರಿಯಾಗಿ ರುಬ್ಕೊಳ್ತಾ ಇದ್ದೀನಿ. 1-2 ಸರಿ ಈ ರೀತಿ ಕಾಯಿನ ಸೋಸಿ ನಾನು 1-2 ಸರಿ ಹಾಕ್ಕೊಂಡು ಹಾಲನ್ನು ತಗೊಂಡಿರೋ ಅಂಥದ್ದು. ಒಂದು ಚೂರು ಕಾಯಿನ ವೇಸ್ಟ್ ಮಾಡ್ಕೊಂಡಿಲ್ಲ, ಕಂಪ್ಲೀಟ್ ಹಾಲು ತೆಗ್ದಿದ್ದೀನಿ. 1 ಲೋಟ 1.5 ಲೋಟ ಆಗೋಷ್ಟು ಹಾಲಿದೆ. ಹಿಂದೆ ಈ ಕಡೆ ನನ್ನ ಮಗನೂ ಸ್ವಲ್ಪ ಡಿಸ್ಟರ್ಬ್ ಮಾಡ್ತಾ ಇದ್ದ ವೀಡಿಯೋ ಮಾಡೋಕ್ಕೆ, ಅವನನ್ನು ಸ್ವಲ್ಪ ನೋಡ್ಕೊಂಡು ಬೈಕೊಂಡು ಮಾಡ್ತಾಯಿದ್ದೀನಿ. ಸೊ ಇಷ್ಟು ಕಾಯಿ ಹಾಲನ್ನು ತೆಗೆದಿಟ್ಕೊಂಡಿದ್ದೀನಿ. ಈ ಕಡೆ ಕುಕ್ಕರ್ ಕೂಡ ವಿಸಲ್ ಆಗಿದೆ, 2 ವಿಸಲ್ ಆಗಿದೆ. ಕುಕ್ಕರ್ ಕೂಡ ತಣ್ಣಗಾಗಿದೆ. ನೋಡಿ, ಇಲ್ಲಿ ಸಬ್ಬಕ್ಕಿ ಹೆಸರು ಬೇಳೆ ತುಂಬ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ. ಈ ರೀತಿ ಸಾಫ್ಟಾಗಿ ಬೇಯಬೇಕು. ಸಬ್ಬಕ್ಕಿ ನಮಗೆ ಮತ್ತು ಪಾಯಸದಲ್ಲಿ ಕುದಿಸ್ತೀವಲ್ಲ ಆವಾಗಲೂ ಕೂಡ ಬೆಂದ್ಕೊಳ್ಳುತ್ತೆ. ಸೊ ಅದು ಅಷ್ಟು ಬೆಂದರೆ ಸಾಕು. ಇವಾಗ ಒಂದು ಪ್ಯಾನಿಗೆ 1-2 ಚಮಚ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಚೆನ್ನಾಗಿ ಬಿಸಿ ಆಗಬೇಕು. ತುಪ್ಪ ಬಿಸಿಯಾಗಿದ್ದ ನಂತರ ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ಳೋಣ. ನಾನಿಲ್ಲಿ ಬರೀ ದ್ರಾಕ್ಷಿ ಮತ್ತು ಗೋಡಂಬಿನ ತೊಗೊಂಡಿದ್ದೀನಿ. ನಿಮಗೆ ಯಾವುದು ಡ್ರೈ ಫ್ರೂಟ್ಸ್ ಬೇಕೋ ಅದನ್ನು ಹಾಕ್ಕೊಳ್ಬೋದು. ಬಾದಾಮ್, ಪಿಸ್ತಾ ಎಲ್ಲ ಸೇರಿಸ್ಕೊಳ್ಬೋದು. ನಾನು ದ್ರಾಕ್ಷಿ ಗೋಡಂಬಿ ಮಾತ್ರ ಹಾಕ್ಕೊಂಡಿದ್ದೀನಿ. ಒಂದು 8-10 ದ್ರಾಕ್ಷಿ, ಒಂದು 8-10 ಗೋಡಂಬಿನ ಮುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಸೊ ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಒಂದು 30 ಸೆಕೆಂಡ್ ಫ್ರೈ ಮಾಡ್ಕೊಳ್ಳೋಣ. ಲೋ ಫ್ಲೇಮಲ್ಲೇ ಇರಬೇಕು, ಇಲ್ಲಾಂದರೆ ಸೀದೋಗ್ಬಿಡುತ್ತೆ ಬೇಗನೆ. ನೋಡಿ, ಇಲ್ಲಿ ದ್ರಾಕ್ಷಿ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬರುತ್ತೆ, ಊದ್ಕೊಂಡು ಬರುತ್ತೆ. ಹಾಗೆ ಗೋಡಂಬಿ ಕಲರ್ ಚೇಂಜ್ ಆಗಿದೆ. ಇಷ್ಟು ಫ್ರೈ ಆದರೆ ಸಾಕು. ಇದನ್ನು ನಾನೇನು ಸಪ್ರೇಟಾಗಿ ಮತ್ತೆ ಎತ್ತಿಡಲ್ಲ, ಹಾಗೆ ಡೈರೆಕ್ಟಾಗಿ ಹಾಕ್ಕೊಂಡು ಬಿಡ್ತೀನಿ. ಸೊ ಇದಕ್ಕೆ ನಾನಿವಾಗ ಕಾಯಿ ಹಾಲನ್ನು ಸೇರಿಸ್ಕೊಳ್ತೀನಿ. 1 ಕಪ್ಪಷ್ಟು ಕಾಯಿ ಹಾಲಿದೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಕೆಲವರು ಕಾಯಿ ಹಾಲು ಹಾಕೋದಿಲ್ಲ, ಡೈರೆಕ್ಟಾಗಿ ಹಾಲನ್ನೇ ಹಾಕ್ತಾರೆ. ಹಾಲು ಹಾಕಿದರೆ ಬೆಲ್ಲ ಹಾಕಿದ್ರೆ ಒಂದೊಂದ್ಸರಿ ಒಡೆದೋಗ್ಬಿಡುತ್ತೆ. ಸೊ ಕಾಯಿ ಹಾಲು ಮಾಡ್ಕೊಂಡು ಹಾಕೋದ್ರಿಂದ ರುಚಿ ಇನ್ನೂ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ ಈ ರೀತಿಯಾಗಿ. ಸೊ ಇದೆಲ್ಲದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಕುದಿಲಿ. ಇದು ಕಾಯಿ ಹಾಲಲ್ಲ, ಸೊ ಕುದಿ ಬರಲಿ. ನಾವು ತುಂಬ ಹೊತ್ತು ಇಡೋದ್ರಿಂದ ಮತ್ತು ಕೆಟ್ಟೋಗ್ಬಿಡುತ್ತೆ. ಅದಕ್ಕೋಸ್ಕರ ಒಂದು ಕುದಿಸ್ಕೊಳ್ತೀನಿ. ನಂತರ ನಾನಿಲ್ಲಿ 1 ಕಪ್ಪಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಸ್ವೀಟ್ ಎಷ್ಟು ಬೇಕೋ ನೋಡಿಬಿಟ್ಟು ಹಾಕ್ಕೊಳ್ಳಿ. ನಾನು ಸ್ವಲ್ಪ ಸ್ವೀಟ್ ಕಡಿಮೆನೇ ತಿನ್ನೋದು, ಹಾಗಾಗಿ 1 ಕಪ್ಪಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀನಿ. ಇವಾಗ ಒಂದ್ಸರಿ ಎಲ್ಲದನ್ನು ಮಿಕ್ಸ್ ಮಾಡಿ ಬೆಲ್ಲನ ಕರಗಿಸ್ಕೊಳ್ಳೋಣ. ಹಾಗೆ ಕಾಯಿ ಹಾಲು ಮತ್ತು ಬೆಲ್ಲ ಸೇರಿ ಒಂದು ಜೊತೆ ಸೇರಿ ಕುದಿಬೇಕು. ಒಂದು ಕುದಿಬೇಕು. ಆವಾಗ ನಮಗೆ ಯಾವುದೇ ರೀತಿ ಪಾಯಸ ಕೆಡೋದಿಲ್ಲ, ಚೆನ್ನಾಗಿ ತುಂಬ ಹೊತ್ತು ಇಟ್ಕೊಳ್ಬೋದು. ನೋಡಿ, ಇಲ್ಲಿ ಬೆಲ್ಲ ಎಲ್ಲ ಕರಗಿದೆ, ಕಾಯಿ ಹಾಲು ಕೂಡ ಚೆನ್ನಾಗಿ ಜೊತೆ ಸೇರ್ಕೊಂಡು ಕುದ್ದಿದೆ. ಇವಾಗ ಇದೆಲ್ಲ ಕುದ್ದಿದ ನಂತರ ಹೆಸರು ಬೇಳೆ ಮತ್ತು ಸಬ್ಬಕ್ಕಿನ ಬೇಯಿಸಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಲೈಟಾಗಿ ಒಂದ್ಸರಿ ಹಾಗೆ ಸ್ಮ್ಯಾಶ್ ಮಾಡಿಕೊಂಡೆ. ಸೊ ಅದು ಚೆನ್ನಾಗಿ ಅನಿಸುತ್ತೆ, ಅದು ಸ್ವಲ್ಪ ಥಿಕ್ನೆಸ್ ಬರುತ್ತೆ ಆ ರೀತಿ ಬೇಳೆನ ಸ್ಮ್ಯಾಶ್ ಮಾಡಿ ಹಾಕ್ಕೊಂಡ್ರೆ. ಸೊ ಇವಾಗ ನಾನಿಲ್ಲಿ ಒಂದು 4-5 ಏಲಕ್ಕಿನ ಕುಟ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ನಾನು ಯಾವಾಗಲೂ ಯೂಶಲಿ ಪೌಡರ್ ಮಾಡಿ ಇಟ್ಕೊಳ್ತಿದ್ದೆ, ಖಾಲಿಯಾಗಿದೆ. ಹಾಗಾಗಿ ಇಲ್ಲಿ ಮತ್ತೆ ಒಂದು 7-8 ಏಲಕ್ಕಿನ ತೊಗೊಂಡು ಫ್ರೆಶ್ಶಾಗಿ ಕುಟ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಒಣ ಶುಂಠಿ ಹಾಕಿದರೆ ಅದು ಚೆನ್ನಾಗಿರುತ್ತೆ. ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು. ನನ್ನ ಹತ್ರ ಒಣ ಶುಂಠಿ ಖಾಲಿಯಾಗಿತ್ತು, ಹಾಗಾಗಿ ಬರೀ ಏಲಕ್ಕಿ ಪುಡಿನೇ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಒಂದ್ಸರಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಬೇಳೆಗೆ ಪೂರ್ತಿಯಾಗಿ ಕಾಯಿ ಹಾಲು ಮತ್ತು ಬೆಲ್ಲ ಎಲ್ಲ ಹೊಂದ್ಕೊಳ್ಳೋವರೆಗೂ 1-2 ನಿಮಿಷ ಕುದಿಸ್ಕೊಳ್ಬೇಕು. ಹೈ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೊಳ್ಳಿ, ಆದರೆ ಕೈ ಬಿಡದೆ ಈ ರೀತಿ ತಿರುಗಿಸ್ತಾ ಇರಬೇಕು. ನಾನಿಲ್ಲಿ ಸ್ಟೀಲ್ ಪಾತ್ರೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ತಳ ಹಿಡಿಯುತ್ತೆ ಅಂತ ಸ್ವಲ್ಪ ಕೈ ಆಡಿಸ್ತಾನೆ ಇದ್ದೆ. ಕುದ್ದಿದೆ ನೋಡಿ, ಇಲ್ಲಿ ಬೇಳೆಗೂ ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿದೆ. ಪಾಯಸ ಅಂತೂ ಘಮ ಘಮ ಅಂತಿದೆ. ಇದು
ನನ್ನ ಫೇವ್ರೆಟ್ ಪಾಯಸ ಅಂತಲೇ ಹೇಳ್ಬೋದು. ಮತ್ತು ಬೆಲ್ಲ, ಸಬ್ಬಕ್ಕಿ, ಹೆಸರು ಬೇಳೆ ಎಲ್ಲ ಹಾಕಿರೋದ್ರಿಂದ ಹೆಲ್ದಿ ಕೂಡ ಹೌದು. ಸೊ ಇದನ್ನು ನಾನಿವತ್ತು ನಿಮಗೆ ಈ ರೆಸಿಪಿನ ಶೇರ್ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ದಯವಿಟ್ಟು ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಖಂಡಿತವಾಗ್ಲೂ ರೆಸಿಪಿ ಕೂಡ ಇಷ್ಟಪಡ್ತೀರಾ. ಸೊ ಈ ರೆಸಿಪಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲೀಸ್ಗೆಲ್ಲ ಶೇರ್ ಮಾಡಿ. ಹಾಗೆ ಲೈಕ್ ಮತ್ತು ಕಮೆಂಟ್ ಕೊಡೋದನ್ನು ಕೂಡ ಮರಿಬೇಡಿ. ಮತ್ತು ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಅವರೆಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಪಾಯಸದ ಮೇಲೆ ಸ್ವಲ್ಪ ಕರ್ದಿಟ್ಕೊಂಡಿರೋ ಡ್ರೈ ಫ್ರೂಟ್ಸು ಮತ್ತು ಸ್ಯಾಫ್ರಾನ್ ಎಲೆ ಅಂದರೆ ಕೇಸರಿ ದಳನ ಹಾಕ್ಕೊಂಡ್ರೆ ಟೇಸ್ಟಿಯಾಗಿರೋ ಪಾಯಸ ರೆಡಿ ಆಗುತ್ತೆ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.